ಟಾಟಾ ಪಂಚ್ ಮತ್ತೆ ಪಂಚ್ ಕೊಡೋದಕ್ಕೆ ಅಂತ 2026ರಲ್ಲಿ ಫೇಸ್ ಲಿಫ್ಟ್ ಬಂದಿದೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಾರ್ಟೆಕ್ ಕನ್ನಡ. ನನ್ನ ಹೆಸರು ಕೀರ್ತಿ ಅಂತ. ಟಾಟಾದವರು ಹೊಸದಾಗಿ ಪಂಚ್ನ ಫೇಸ್ ಲಿಫ್ಟ್ ಲಾಂಚ್ ಮಾಡಿದ್ದಾರೆ. ಲಾಂಚ್ ಆಗಿದ್ದು 2021ರಲ್ಲಿ. ಸೊ 2024ರಲ್ಲಿ ಈ ಗಾಡಿ ಟಾಪಲ್ಲಿ ಬಂದಿತ್ತು. ಅಂದರೆ ನಿಯರ್ಲಿ 39 ವರ್ಷ ಮಾರುತಿ ಸುಜುಕಿ ಅವರ ಗಾಡಿಗಳೇ ಪ್ರತಿ ವರ್ಷ ಟಾಪಲ್ಲಿ ಇರ್ತಿತ್ತು ಸೇಲಿಂಗಲ್ಲಿ. ಬಟ್ 2024ರಲ್ಲಿ ಆ ಪ್ಲೇಸ್ನ ಪಂಚ್ ಬ್ರೇಕ್ ಮಾಡಿಬಿಟ್ಟಿತ್ತು. 40ನೇ ವರ್ಷದೇ ಬ್ರೇಕ್ ಮಾಡಾಕ್ತು. ಈಗ 2026ರಲ್ಲಿ ಮತ್ತೆ ಫೇಸ್ ಲಿಫ್ಟ್ ಬಂದಿದೆ. ನೋಡೋಣ ಈ ವರ್ಷ ಈ ಗಾಡಿ ಮತ್ತೆ ಟಾಪಲ್ಲಿ ಬರುತ್ತಾ ಅಂತ. ಅಪ್ಡೇಟ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಒಂದು 7 ರಿಂದ 11 ಲಕ್ಷ 12 ಲಕ್ಷ ಬಡ್ಜೆಟ್ ಒಳಗೆ ಏನಾದರೂ ಫ್ಯಾಮಿಲಿಗೆ ಒಂದು ಸೇಫೆಸ್ಟ್ ಕಾರ್ ವಿತ್ ಫೀಚರ್ಸ್ ತಗೋಬೇಕು ಅಂತ ನೀವು ನೋಡ್ತಾ ಇದ್ರೆ ಟಾಟಾ ಪಂಚ್ನ ತಗೋಬಹುದು. ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ಏನೆಲ್ಲ ಅಪ್ಡೇಟ್ಸ್ ಕೊಟ್ಟಿದ್ದಾರೆ, ಫೀಚರ್ಸ್ ಕೊಟ್ಟಿದ್ದಾರೆ, ಒಳಗೆ ಕಂಫರ್ಟ್ ಹೇಗಿದೆ, ಇಂಜಿನ್ ಆಪ್ಷನ್ಸ್ ಏನಿದೆ, ಪ್ರೈಸಿಂಗ್ ಏನಿದೆ, ಪ್ರತಿಯೊಂದು ತಿಳಿಸ್ತಾ ಇದ್ದೀನಿ. ಮಿಸ್ ಮಾಡದೆ ವಿಡಿಯೋನ ಕೊನೆ ತನಕ ನೋಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಪೇಜಸ್ ಇದೆ, ಫಾಲೋ ಮಾಡ್ಕೊಳ್ಳಿ. ಸೊ ಫ್ರಂಟ್ ಫೇಶಿಯಾದಲ್ಲಿ ಕಂಪ್ಲೀಟ್ ಪಿಯಾನೋ ಬ್ಲಾಕ್ ಫಿನಿಶಿಂಗ್ ಕಾಣಿಸುತ್ತೆ. ಗ್ರಿಲ್ ಏರಿಯಾ ಅಂತೂ ನಿಮಗೆ ಕಾಣಿಸೋದೇ ಇಲ್ಲ, ಎಲ್ಲೂ ಓಪನಿಂಗ್ಸೇ ಇಲ್ಲ. ಬಾಟಮಲ್ಲಿ ಮಾತ್ರ ನಿಮಗೆ ಓಪನಿಂಗ್ಸ್ ಕಾಣಿಸುತ್ತೆ. ಟಾಟಾ ಲೋಗೋ ಕೊಟ್ಟಿದ್ದಾರೆ. ಜೊತೆಗೆ LED DRLs ದೊಡ್ಡದಾಗಿದೆ ಈ ಸಲ. ಆ್ಯಂಡ್ LED ಹೆಡ್ಲ್ಯಾಂಪ್ ಸೆಟಪ್ ಸಿಂಗಲ್ ಯೂನಿಟ್ ಬರುತ್ತೆ. LED ಫಾಗ್ ಲ್ಯಾಂಪ್ ಕೊಟ್ಟಿದ್ದಾರೆ. ಏರ್ ಕರ್ಟೈನ್ಸ್ ಇದೆ. ಜೊತೆಗೆ ಬಂಪರ್ ನೋಡಿದ್ರೆ ಡ್ಯೂಯಲ್ ಟೋನ್ ಕಾಣ್ತಾ ಇದೆ. ಮ್ಯಾಟ್ ಬ್ಲ್ಯಾಕ್ ಇದೆ, ಜೊತೆಗೆ ಸಿಲ್ವರ್ ಕಲರ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೊಂದು ಕ್ಯಾಮ್ರಾ ಬರುತ್ತೆ. ಏನಕ್ಕೆ ಅಂದರೆ ಈ ಗಾಡಿನಲ್ಲಿ 360 ಡಿಗ್ರಿ ಕ್ಯಾಮ್ರಾ ಬರುತ್ತೆ. 10.25 ಇಂಚ್ ಡಿಸ್ಪ್ಲೇ ಬರುತ್ತೆ ಒಳಗೆ. ಒಳ್ಳೆ ಕ್ಲಿಯರ್ ವ್ಯೂ ಸಿಗುತ್ತೆ, 360 ವ್ಯೂ. ಟಾಟಾದಲ್ಲಿರುವಂಥ ಪ್ರತಿಯೊಂದು ಕಾರ್ನಲ್ಲೂ ಇರುವಂಥ ಕ್ಯಾಮ್ರಾ ಕ್ಲಾರಿಟಿ ಅಂತೂ ಟಾಪ್ ನಾಚ್. ಪ್ರತಿ ಸಲ ಇದನ್ನು ಹೇಳೇ ಇದ್ದೀನಿ. ಆ್ಯಂಡ್ ಗಾಡಿ ಲೆಂತ್ ಬಂದು 3.8 ಮೀಟರ್ ಬರುತ್ತೆ. ವಿಡ್ತ್ ಬಂದು 1.7 ಮೀಟರ್, ಹೈಟ್ ಬಂದು 1.6 ಮೀಟರ್ ಬರುತ್ತೆ. ವೀಲ್ ಬೇಸ್ 2.4 ಮೀಟರ್ ಬರುತ್ತೆ. ಸೊ ಕ್ಲಿಯರ್ ಆಗಬೇಕು ನಿಮಗೆ. ಇನ್ನು MM ಅಂದರೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೀವು ನೋಡ್ಕೋಬೋದು. ಆ್ಯಂಡ್ ಈ ಗಾಡಿನಲ್ಲಿ ಅಂದರೆ ಫೇಸ್ ಲಿಫ್ಟ್ನಲ್ಲಿ ಅಲಾಯ್ ವೀಲ್ಸ್ ಚೇಂಜ್ ಆಗಿದೆ. ಡ್ಯೂಯಲ್ ಟೋನ್ ಕೊಟ್ಟಿದ್ದಾರೆ. ಫ್ರಂಟಲ್ಲಿ ಡಿಸ್ಕ್ ಬ್ರೇಕ್ ಬರುತ್ತೆ, ರೇರ್ ಡ್ರಮ್ ಬ್ರೇಕ್ಸ್ ಬರುತ್ತೆ. ಸೊ ನಿಯರ್ಲಿ 16 ಇಂಚ್ ಅಂದರೆ ಏನು ನೆಕ್ಸಾನಲ್ಲಿ ಬರುತ್ತೆ ಅದೇ ಸೈಜ್ ವೀಲ್ ಇದು. ಬಟ್ ಟೈರ್ ಸೈಜ್ ಡಿಫ್ರೆನ್ಸ್ ಇರುತ್ತೆ. ನೆಕ್ಸಾನಲ್ಲಿ 215 ಬರುತ್ತೆ, ಇದರಲ್ಲಿ 195 ಬರುತ್ತೆ. ಫುಲ್ ಬಾಡಿ ಕ್ಲಾಡಿಂಗ್ ಬರುತ್ತೆ. ಒಂದು SUV ಗಾಡಿ ಆಗಿರೋದ್ರಿಂದ, ಅಂದರೆ ಮೈಕ್ರೋ SUV ಸೆಗ್ಮೆಂಟ್ಗೆ ಬರೋದ್ರಿಂದ ಕ್ಲಾಡಿಂಗ್ ಅಂತೂ ಸಿಕ್ಕಾಪಟ್ಟೆ ಕೊಟ್ಟಿದ್ದಾರೆ. ಸ್ಟಾರ್ಟಿಂಗಿಂದನೂ ಕೊಡ್ತಾ ಬಂದಿದ್ದಾರೆ ನೋಡಿ. ಡೋರ್ ಕ್ಲಾಡಿಂಗ್ ಎಲ್ಲ ತುಂಬಾ ದೊಡ್ಡದಾಗಿದೆ. ಎಂಥ ರಫ್ ಆ್ಯಂಡ್ ಟಫ್ ಟೆರೈನಲ್ಲಿ ನೀವು ಡ್ರೈವ್ ಮಾಡ್ತಾ ಇದ್ರು ಒಂದು ಚೂರು ಭಯ ಇಲ್ದಂಗೆ ಡ್ರೈವ್ ಮಾಡ್ಬೋದು ಈ ಗಾಡಿನ. ಆ್ಯಂಡ್ ಗಾಡಿ ಜಸ್ಟ್ ಹೇಳೋದಕ್ಕೆ ಮಾತ್ರ ಮೈಕ್ರೋ SUV ಅಂತ ಹೇಳ್ತಾ ಇಲ್ಲ. SUV ಅಂದರೆ ನಿಮಗೆ 4x4 ಇರಬೇಕಂತಲೇ ಏನಿಲ್ಲ. ಈಗಿನ ಟೈಮಿಗೆ ಈ ಗಾಡಿನೂ SUVನೇ. ಆ ಥರ ಸ್ಟ್ಯಾಂಡ್ಸ್ ಇದೆ, ಜೊತೆಗೆ ಡ್ರೈವಬಿಲಿಟಿನೂ ಅದೇ ಥರ ಇರುತ್ತೆ. ಸೊ ನನ್ನ ಹತ್ರ ಆಲ್ರೆಡಿ ನೆಕ್ಸಾನ್ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ, ಟಾಟಾ ಗಾಡಿಗಳು ಎಸ್ಪೆಷಲಿ ನೀವೆಂಥ ರಫ್ ಟೆರೈನ್, ಎಂಥ ಹಳ್ಳ ದಿಣ್ಣೆ ಗುಡ್ಡ ಆಗಲಿ, ಫ್ರಂಟ್ ವೀಲ್ ಡ್ರೈವ್ ಆಗಿದ್ರೂ ಆರಾಮಾಗುತ್ತದೆ. ಸೊ ಆ ಥರ ಪಂಚು ಕೂಡ ಈಗ ಟರ್ಬೋನಲ್ಲಿ ಅಂದರೆ ಟರ್ಬೋ ಪೆಟ್ರೋಲ್ನಲ್ಲಿ ಬರ್ತಾ ಇರೋದ್ರಿಂದ ಒಳ್ಳೆ ಪವರ್ ಇರುತ್ತೆ. ಅದ್ರ ಬಗ್ಗೆ ಲಾಸ್ಟಲ್ಲಿ ಮಾತಾಡೋಣ. ಇನ್ನು ORVMs ನೋಡಿ, ಪಿಯಾನೋ ಬ್ಲಾಕ್ ಫಿನಿಶಿಂಗಲ್ಲಿ ಕೊಟ್ಟಿದ್ದಾರೆ. ಟರ್ನ್ ಇಂಡಿಕೇಟರ್ಸ್ ಇಂಟಿಗ್ರೇಟ್ ಆಗಿದೆ. ಜೊತೆಗೆ ಕ್ಯಾಮ್ರಾ ಎರಡು ಸೈಡ್ನಲ್ಲಿ ಬರುತ್ತೆ ORVMನಲ್ಲಿ. ಆ್ಯಂಡ್ ಡೋರ್ ಹ್ಯಾಂಡಲ್ ಫ್ರಂಟ್ನಲ್ಲಿ ಆ್ಯಸ್ ಯೂಶುವಲ್ ನಿಮಗೆ ಮುಂಚೆ ಏನು ಬರ್ತಿತ್ತು ಅದೇ ಥರ ಬರುತ್ತೆ. ರಿಕ್ವೆಸ್ಟ್ ಸೆನ್ಸರ್ ಕೊಟ್ಟಿದ್ದಾರೆ. ಕೀ ಸ್ಲಾಟ್ ಇದೆ. ರೇರ್ ಡೋರಿಗೆ C-ಪಿಲ್ಲರ್ ಮೌಂಟೆಡ್ ಡೋರ್ ಹ್ಯಾಂಡಲ್ಸ್ ಬರುತ್ತೆ ನೋಡಿ. ಆ್ಯಂಡ್ ಈ ಡೋರ್ಗಳು 90 ಡಿಗ್ರಿ ಓಪನ್ ಆಗುತ್ತೆ. ಮುಂಚೆಯಿಂದನೂ ಇದಿದೆ. ಸೊ ಏನು ಆಲ್ಟ್ರೋಸಲ್ಲಿ ಬರ್ತಿತ್ತು 90 ಡಿಗ್ರಿ ಓಪನಿಂಗ್ ಡೋರ್ಸ್, ಅದು ಪಂಚಲ್ಲೂ ಕೂಡ ಕೊಡ್ತಾಯಿದ್ರು. ಈ ಥರ ಓಪನ್ ಆದಾಗ ಏನಂದರೆ ಒಳಗೆ ಹತ್ತಿ ಇಳಿಯೋದು ತುಂಬ ಈಸಿ ಇರುತ್ತೆ. ವಯಸ್ಸಾದವ್ರಿಗೆ ಹತ್ತಿ ಇಳಿಯೋದಕ್ಕೆ ತುಂಬ ಈಸಿಯಾಗಿರುತ್ತೆ. ಡೋರ್ ಇಂಟೀರಿಯರ್ ನೋಡಿ, ಬ್ಲ್ಯಾಕ್ ಮತ್ತು ವೈಟ್ ಕಲರ್ ಯೂಸ್ ಮಾಡಿದ್ದಾರೆ. ಲೈಟ್ ಥೀಮ್ ಇದು. ಡೋರ್ ಹ್ಯಾಂಡಲ್ ಲಾಕ್ ಇದೆ. ಟ್ವಿಟರ್ ಮತ್ತು ಸ್ಪೀಕರ್ ಕೊಟ್ಟಿದ್ದಾರೆ. ಟೋಟಲ್ ಆಗಿ 4 ಟ್ವಿಟರ್, 4 ಸ್ಪೀಕರ್ಸ್ ಬರುತ್ತೆ ಟಾಪ್ ವೇರಿಯಂಟ್ನಲ್ಲಿ. ಬಾಟಲ್ ಹೋಲ್ಡರ್ ಮತ್ತು ಮ್ಯಾಪ್ ಪಾಕೆಟ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೆಲ್ಲ ಕೆಲವು ಪ್ಯಾಟ್ರನ್ಸ್ನ ಯೂಸ್ ಮಾಡಿದ್ದಾರೆ. ಮುಂಚೆ ನೆಕ್ಸಾನಲ್ಲಿ ಯೂಸ್ ಮಾಡ್ತಾಯಿದ್ರು ಈ ಪ್ಯಾಟ್ರನ್ನ, ಈಗ ಪಂಚಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ರೇರ್ ಪ್ರೊಫೈಲ್ನಲ್ಲಿ ಚೇಂಜಸ್ ತುಂಬಾ ಇದೆ ಪ್ರೀವಿಯಸ್ ಜನ್ರೇಷನಿಗೆ ಕಂಪೇರ್ ಮಾಡಿದಾಗ. ಬಟ್ ಅದರಲ್ಲಿ ಕಾಮನ್ ಆಗಿರೋದಂದರೆ ನೋಡಿ, ಇಲ್ಲಿ ರೈನೋಸರಸ್ ಗೇಂಡಾಮೃಗ ಕಾಣಿಸ್ತಾ ಇದೆಯಾ? ಇಲ್ಲಿದೆ ನೋಡಿ. ಏನಕ್ಕೆ ಇದನ್ನು ಕೊಟ್ಟಿದ್ದಾರೆ? ಟಾಟಾದವರು ಅವರ ಪ್ರತಿಯೊಂದು ಕಾರ್ನಲ್ಲೂ ಒಂದು ಅನಿಮಲ್ ಥೀಮ್ನ ಇಟ್ಕೊಂಡಿರ್ತಾರೆ, ಒಂದು ಪ್ರಾಣಿಯ ಥೀಮ್. ನನ್ನ ನೆಕ್ಸಾನಲ್ಲಿ ಡ್ಯಾಶ್ ಬೋರ್ಡಲ್ಲಿ ಗ್ಲೋ ಬಾಕ್ಸ್ನಲ್ಲಿ ಹುಲಿ ಚಿತ್ರ ಇದೆ. ಆ್ಯಂಡ್ ಹಿಂದೆ ಕೂಡ ಒಂದು ಹುಲಿ ಮತ್ತು ಅದರದ್ದು ಮರಿ ಚಿತ್ರ ಇದೆ. ನೆಕ್ಸ್ಟು ಸಫಾರಿ ಮತ್ತು ನೀವು ಹ್ಯಾರಿಯರ್ಗೆ ಹೋದರೆ ಸಿಂಹ ಆ ಥರ ಎಲ್ಲ ಬರುತ್ತೆ. ಆ್ಯಂಡ್ ಆಲ್ಟ್ರೋಸ್ನಲ್ಲಿ ಪಿಕಾಕ್ ಇದೆ, ನವಿಲು. ಇದರಲ್ಲಿ ಗೇಂಡಾಮೃಗ ಬರುತ್ತೆ ನೋಡಿ. ಇದನ್ನು ಒಳಗೂ ಕೂಡ ಕೊಟ್ಟಿದ್ದಾರೆ. ಎಲ್ಲಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಆ್ಯಂಡ್ ರೇರ್ ವಿಂಡ್ಶೀಲ್ಡ್ ಏನಿದೆ ದೊಡ್ಡದಾಗಿದೆ. ಏರಿಯಾ ಒಳ್ಳೆ ವ್ಯೂನ ಕೊಡುತ್ತೆ ಡ್ರೈವ್ ಮಾಡಬೇಕಾದ್ರೆ. ಆ್ಯಂಡ್ ರೇರ್ ವೈಪರ್, ವಾಷರ್, ಡಿಫಾಗರ್ ಬರುತ್ತೆ. ಹೈ ಮೌಂಟ್ ಸ್ಟಾಪ್ ಲ್ಯಾಂಪ್ ಇಲ್ಲಿಲ್ಲ, ಅದನ್ನು ಇಲ್ಲಿ ಕೊಟ್ಟಿದ್ದಾರೆ. ಬ್ರೇಕ್ ತೊಳೆದಾಗ ಇಲ್ಲಿ ಲೈಟ್ ಬರುತ್ತೆ. ಮೇಲೆ ಶಾರ್ಫಿನ್ ಆ್ಯಂಟನ ಕೊಟ್ಟಿದ್ದಾರೆ. ಡ್ಯೂಯಲ್ ಟೋನ್ ಕಾಂಬಿನೇಷನ್ ಗಾಡಿ ಇದು. ಈಗ ಹೊಸದಾಗಿ 4 ಕಲರ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಟೇಲ್ ಗೇಟ್ನಲ್ಲಿ ಟಾಟಾ ಲೋಗೋ ಜೊತೆಗೆ ಪಂಚ್ನ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಟರ್ಬೋ ಕೇಳಿಸ್ಕೊಳ್ಳಿ ಸೌಂಡ್. ಓಹೋ, ಲಾಸ್ಟ್ ಸೌಂಡ್ ಚೆನ್ನಾಗಿ ಬಂತು. ಟರ್ಬೋದು ಮಜಾ ಬರುತ್ತೆ ಆ ಥರ ಸೌಂಡ್ ಕೇಳಿದ್ರೆ. ಆ್ಯಂಡ್ ಬಂಪರ್ ನೋಡಿದ್ರೆ ಕಂಪ್ಲೀಟ್ ಬ್ಲ್ಯಾಕ್ ಮತ್ತು ಸಿಲ್ವರ್ ಕಲರ್ ಯೂಸ್ ಮಾಡಿದ್ದಾರೆ ಸ್ಕಿಟ್ ಪ್ಲೇಟ್ನಲ್ಲಿ. ಇದು ರಿವರ್ಸಿಂಗ್ ಲ್ಯಾಂಪ್ ಇರುತ್ತೆ. ಸೊ ಇಲ್ಲಿ 2 ಅಲ್ಟ್ರಾಸಾನಿಕ್ ಸೆನ್ಸರ್ಸ್ ಕೊಟ್ಟಿದ್ದಾರೆ. ಮತ್ತು ರಿವರ್ಸ್ ಕ್ಯಾಮ್ರಾ ಬರುತ್ತೆ. ರಿಫ್ಲೆಕ್ಟರ್ಸ್ನ ಇಲ್ಲಿ ಕೊಟ್ಟಿದ್ದಾರೆ. ಇಂಟಿಗ್ರೇಟ್ ಆಗಿದೆ ಬಂಪರ್ನಲ್ಲೇ. ನನಗೆ ಇದನ್ನು ನೋಡ್ತಾ ಇದ್ರೆ ಅನ್ಸೋದು ಪ್ರೀವಿಯಸ್ ಜನ್ರೇಷನ್ಗೆ ಕಂಪೇರ್ ಮಾಡಿದಾಗ ಸ್ವಲ್ಪ
ಇನ್ನು ಮಸ್ಕ್ಯುಲರ್ ಮಾಡಿದ್ದಾರೆ ಅಂತ. ಈ ಕ್ರೀಸಸ್ ಆ್ಯಂಡ್ ಕಟ್ಸ್ ಎಲ್ಲ ಜಾಸ್ತಿ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ನೋಡ್ತಾ ಇರ್ಬೋದು ಏರ್ ಕರ್ಟನ್ಸ್ನ ಆ್ಯಡ್ ಮಾಡಿದ್ದಾರೆ. ನಿಮ್ಗೇನು ಅನ್ನಿಸ್ತು ಈ ಕಲರ್ ಬಗ್ಗೆ? ಬ್ಲೂ ಕಲರ್ ಚೆನ್ನಾಗಿದೆಯಾ? ತುಂಬ ಜನ ಇಲ್ಲಿ ಅರ್ಧ ಜನ ಚೆನ್ನಾಗಿದೆ ಅಂತ ಹೇಳಿದ್ರು, ಇನ್ನರ್ಧ ಜನ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ರು. ನನಗೆ ಈಗ ಇಂಟ್ರೊಡ್ಯೂಸ್ ಮಾಡಿರುವಂಥ 4 ಕಲರ್ನಲ್ಲಿ ಕ್ಯಾರಮಲ್ ಇಷ್ಟ ಆಯಿತು, ಕೂರ್ಗ್ ಕ್ಲೌಡ್ಸ್ ಇಷ್ಟ ಆಯಿತು, ಜೊತೆಗೆ ಬೆಂಗಾಲ್ ರೋಗ್ ರೆಡ್ ಕಲರ್ ಇದೆ ಅಲ್ವಾ, ಅದು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಟೈಲ್ ಲ್ಯಾಂಪ್ ನೋಡಿ ಕಂಪ್ಲೀಟ್ ಕನೆಕ್ಟೆಡ್ ಇದೆ. ಇದನ್ನು ಇನ್ಫಿನಿಟಿ ಟೈಲ್ ಲ್ಯಾಂಪ್ ಅಂತ ಹೇಳ್ತಾರೆ. ಎಂಟು ಎಂಡ್ ಇದೆ, ಸ್ಪ್ಲಿಟ್ ಟೈಪ್ನಲ್ಲಿ ಇದೆ. ಅರ್ಧ ಈ ಕಡೆ ಇದೆ, ಇನ್ನು ಟೈಲ್ ಗೇಟಲ್ಲೂ ಬರುತ್ತೆ. ಆ್ಯಂಡ್ ಇದರಲ್ಲಿ ಬೂಟ್ ಸ್ಪೇಸ್ ಎಷ್ಟು ಬರುತ್ತೆ ಗೊತ್ತಾ? 366 ಲೀಟರ್. ಒಂದು ಫ್ಯಾಮಿಲಿಗೆ ಬೇಕಿರುವಂಥ ಸಫಿಷಿಯೆಂಟ್ ಬೂಟ್ ಸ್ಪೇಸ್ ಇದು. ಆರಾಮಾಗಿ 2 ದೊಡ್ಡ ಟ್ರಾಲಿ ಬ್ಯಾಗ್ಗಳು, ಒಂದು 2 ಬ್ಯಾಕ್ ಪ್ಯಾಕ್ ಇಡೋಷ್ಟು ಜಾಗ ಇದೆ. ನೀವೇನಾದರೂ 3 ರಿಂದ 4 ಜನ ಅಥವಾ 5 ಜನ ಇರಿ, ಫ್ಯಾಮಿಲಿಗೆ ಒಂದು 7 ರಿಂದ 11 ಲಕ್ಷ ಬಡ್ಜೆಟಲ್ಲಿ ಕಾರ್ ತೊಗೋಬೇಕು ಅಂತ ನೋಡ್ತಾ ಇದ್ದರೆ ನೀವು ಪಂಚ್ನ ಮಿಸ್ ಮಾಡದೆ ನೋಡಿ. ಒಂದು ಡ್ರಾಬ್ಯಾಕ್ ಇದೆ, ನಾನು ಹೇಳ್ತೀನಿ, ಅದು ರೇರ್ ಸೀಟಲ್ಲಿ ಇದೆ. ಬಟ್ ಅದನ್ನು ಬಿಟ್ಟರೆ ಇನ್ನೆಲ್ಲ ಗಾಡಿ ಓವರ್ ಆಲ್ ಪರ್ಫೆಕ್ಟ್. ನೀವೇನು ದುಡ್ಡನ್ನ ಪೇ ಮಾಡ್ತೀರಾ ಅದಕ್ಕೆ ವ್ಯಾಲ್ಯೂ ಫಾರ್ ಮನಿ ಕಾರ್ ಅಂದರೆ ಈಗ ಎಸ್ಪೆಷಲಿ ಪಂಚ್ ಅಂತ ನಾನು ಹೇಳ್ತೀನಿ. ನೀವು ನೋಡಿ, ಕಂಪ್ಲೀಟ್ ವೀಡಿಯೋ ನೋಡಿದ್ಮೇಲೆ ನಿಮಗೂ ಗೊತ್ತಾಗುತ್ತೆ. ಬೂಟ್ ಸ್ಪೇಸ್ 366 ಲೀಟ್ರ್ ಬರುತ್ತೆ. ಐ ಟರ್ಬೋ ಮತ್ತು ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್ ಇರುವಂಥ ಗಾಡಿನಲ್ಲಿ. ಅದೇ ನೀವೇನಾದರೂ CNG ವೇರಿಯಂಟ್ ತೊಗೋತಾ ಇದ್ದೀರಾ ಅಂದರೆ 210 ಲೀಟ್ರ್ ಬೂಟ್ ಸ್ಪೇಸ್ ಸಿಗುತ್ತೆ. ಟ್ಯಾಂಕ್ ಎಲ್ಲಿರ್ಬೋದು ಹೇಳಿ? ಕಾಣಿಸ್ತಾ ಇದೆಯಾ? ಇಲ್ಲಿ ಮ್ಯಾಟ್ ಹಾಕಿದ್ದಾರೆ. ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ ಆಕ್ಸೆಸರಿಯಾಗಿ. ಬಟ್ ಇದ್ರ ಕೆಳಗಿರುವಂಥ ಈ ಮ್ಯಾಟ್ನ ಅವರೇ ಕೊಡ್ತಾರೆ. ಜೊತೆಗೆ ಟ್ರೇ ಇದೆ ನೋಡಿ, ಓಪನ್ ಮಾಡಿದ್ರೆ 2 ಟ್ಯಾಂಕ್ ಕಾಣುತ್ತೆ. ಟ್ವಿನ್ ಸಿಲಿಂಡರ್ ಟೆಕ್ನಾಲಜಿ ಅಂತ ಹೇಳ್ತಾರೆ. ಸ್ಪೇರ್ ವೀಲ್ ಇಡೋ ಜಾಗದಲ್ಲಿ 2 ಟ್ಯಾಂಕ್ಗಳನ್ನ CNG ಟ್ಯಾಂಕ್ನ ಕೂರಿಸ್ತಾರೆ. ಆಲ್ಮೋಸ್ಟ್ ಆಲ್ಟ್ರೋಸಲ್ಲಿ ಬರ್ತಾ ಇದೆ, ನೆಕ್ಸಾನಲ್ಲಿ ಟರ್ಬೋ ಪೆಟ್ರೋಲ್ ಇಂಜಿನಲ್ಲಿ CNG ಬರ್ತಾ ಇದೆ, ICNG. ಟಿಗೋರಲ್ಲಿದೆ, ಟಿಯಾಗೋದಲ್ಲಿದೆ, ಪಂಚಲ್ಲಿ ಮುಂಚೆನೂ ಇತ್ತು, ಈಗಲೂ ಅದೇ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಬೂಟ್ ಸ್ಪೇಸ್ ತುಂಬಾ ಸಿಗುತ್ತೆ. 210 ಲೀಟ್ರು ಆರಾಮಾಗಿ ಟ್ರಾಲಿ ಬ್ಯಾಗ್ಗಳನ್ನ ಇಡ್ಬೋದು, ದೊಡ್ಡದೊಂದಿಟ್ಟು ಅದ್ರ ಜೊತೆ ಬ್ಯಾಕ್ ಪ್ಯಾಕ್ಗಳನ್ನ ಇಡ್ಬೋದು. ಸ್ಪೇರ್ ವೀಲಲ್ಲಿದೆ, ಸ್ಪೇರ್ ವೀಲ್ ಕೆಳಗೆ ಮೌಂಟ್ ಮಾಡಿರ್ತಾರೆ, ಇಲ್ಲಿದೆ ನೋಡಿ. ಜೊತೆಗೆ ಪಾರ್ಸಲ್ ಶೆಲ್ಫ್ ಇದೆ, ಇದ್ರ ಮೇಲೂ ಸಣ್ಣ ಪುಟ್ಟ ಐಟಮ್ಸ್ ಇಡ್ಬೋದು. ಓಕೆ, ಸ್ವಲ್ಪ ಕ್ವಾಲಿಟಿ ಇಶ್ಯೂಸ್ ಅನ್ಸುತ್ತೆ, ಬಿಡಿ ಹೋಗ್ಲಿ, ಅದು ಅವ್ರು ಹಾಕೋತಾರೆ. ಇನ್ನು ಬೂಟಲ್ಲಿ ಈಸಿ ಆಕ್ಸೆಸ್ ಇರಲಿ, ಕಾಣಲಿ ಏನಾದರೂ ಐಟಮ್ಗಳನ್ನ ಇಟ್ಟಾಗ, ಲಗೇಜ್ ಇಟ್ಟಾಗ ಅಂತ ಲ್ಯಾಂಪ್ ಕೊಟ್ಟಿದ್ದಾರೆ. 1 kg ಕೆಪಾಸಿಟಿದು. ಹುಕ್ ಇದೆ, 2 ಸೈಡ್ನಲ್ಲಿದೆ ಹುಕ್ಕು. ಸ್ಪೇರ್ ವೀಲಲ್ಲಿದೆ, ಇದೆಯಾ ಸ್ಪೇರ್ ವೀಲು? ಸ್ಪೇರ್ ವೀಲ್ ಎಸ್, ಸ್ಪೇರ್ ವೀಲ್ ನೋಡಿ ಇಲ್ಲಿದೆ. ಸ್ಟೀಲ್ ರಿಮ್ ಕೊಟ್ಟಿದ್ದಾರೆ. ಈ ಸ್ಪೇರ್ ವೀಲ್ ಸೈಜ್ 185/70 R15 ಇದೆ. ಇನ್ನು ಟೈಲ್ ಗೇಟ್ ಕ್ಲೋಸ್ ಮಾಡುವ ಇಲ್ಲಿ 2 ಲ್ಯಾಂಪ್ ಇದೆ, LED ಇದು. ಏನಕ್ಕೆ ಅಂದರೆ ನಂಬರ್ ಪ್ಲೇಟ್ಗೋಸ್ಕರ. ಇಲ್ಲಿ ಮ್ಯಾಗ್ನೆಟಿಕ್ ಬಟನ್ ಇದೆ, ಇದನ್ನು ಪ್ರೆಸ್ ಮಾಡಿದಾಗ ಟೈಲ್ ಗೇಟ್ ರಿಲೀಸ್ ಆಗುತ್ತೆ. ಎಮರ್ಜೆನ್ಸಿ ಎಕ್ಸಿಟಿಗೆ ಲಿವರ್ ಇದೆ, ಒಳಗಿಂದ ಇದನ್ನು ಎಳೆದಾಗ ಟೈಲ್ ಗೇಟ್ ರಿಲೀಸ್ ಆಗುತ್ತೆ. ನಿಮ್ಮ ಹತ್ರ ಏನಾದರೂ ಟಾಟಾ ಗಾಡಿ ಇದ್ದರೆ ಚೆಕ್ ಮಾಡಿ, ಟೈಲ್ ಗೇಟಲ್ಲಿ ಈ ಥರ ಒಂದು ಲಿವರ್ ಇರುತ್ತೆ. ಅದನ್ನು ಒಳಗಿಂದ ಎಳೆದ್ರೆ ಈ ಟೈಲ್ ಗೇಟ್ ಓಪನ್ ಆಗುತ್ತೆ, ರಿಲೀಸ್ ಆಗುತ್ತೆ. ಎಮರ್ಜೆನ್ಸಿ ಟೈಮ್ನಲ್ಲಿ ಯೂಸ್ ಮಾಡೋಕ್ಕೆ ಅಂತ ಕೊಟ್ಟಿರ್ತಾರೆ. ಆ್ಯಂಡ್ ಇಲ್ಲಿ ಒಂದು ಹ್ಯಾಂಡಲ್ ಇದೆ, ಈಸಿಯಾಗಿ ಕ್ಲೋಸ್ ಮಾಡೋದಕ್ಕೆ ಅಂತ ಕೊಟ್ಟಿರ್ತಾರೆ. ಇನ್ನು ಪಂಚ್ ಟಾಪ್ ಆ್ಯಂಡ್ ವೇರಿಯಂಟ್ನಲ್ಲೂ ನಿಮಗೆ ಸಿಗೋದು ಫ್ಯಾಬ್ರಿಕ್ ಸೀಟ್ ಅಪಾಲ್ಸ್ಟ್ರಿ, ಲೆದರೆಟ್ ಸಿಗೋದಿಲ್ಲ. 2 ಹೈಟ್ ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಬರುತ್ತೆ. ಇದರ ಹೈಟ್ ಚೆನ್ನಾಗಿದೆ ನೋಡಿ, ತುಂಬ ಹೈಟ್ ಇದೆ ಸೀಟ್ ಅನಿಸುತ್ತೆ. ಮುಂಚೆ ಗಾಡಿನಲ್ಲಿ ಕೂತ್ಕೊಂಡಾಗ, ಪಂಚಲ್ಲಿ ಕೂತ್ಕೊಂಡಾಗ ನನಗೆ ಅನ್ನಿಸ್ತಿದ್ದು ಕಂಫರ್ಟ್ ಇಲ್ಲ ಅಂತ. ಹಿಂದೆ 3 ಜನ ಕೂರೋದಕ್ಕಾಗಲ್ಲ, ಆ್ಯಂಡ್ ಅಪ್ರೈಟ್ ಇರೋದ್ರಿಂದ ಜಾಸ್ತಿ ದೂರ ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಂತ. ಬಟ್ ಸೀಟಿಂಗ್ ಕಂಫರ್ಟ್ ಚೆನ್ನಾಗಿದೆ. ಈಗ ಸೈಡಲ್ಲಿ ಕೊಟ್ಟಿರೋಂಥ ಸಪೋರ್ಟ್, ಅಂಡರ್ ಥೈ ಸಪೋರ್ಟ್ ಎಲ್ಲ ಜಾಸ್ತಿ ಇರೋದ್ರಿಂದ ಕಂಫರ್ಟಬಲಾಗಿ ಕೂತ್ಕೊಂಡಿದ್ದೀನಿ ಈಗ ಸದ್ಯಕ್ಕೆ. ಲಾಂಗ್ ರೂಟ್ ಟ್ರಾವೆಲ್ ಮಾಡಿದ್ಮೇಲೆ ಹೇಳ್ಬೋದು. ಡ್ರೈವಲ್ಲಿ 100% ಹೇಳ್ತೀನಿ. ಆ್ಯಂಡ್ ಸ್ಪೇಸ್ ನೋಡಿ, 3 ಜನ ಕೂರೋಷ್ಟು ಇದೆಯಾ? ಕೈನ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ, ಡೋರ್ ಸಿಗ್ತಾ ಇಲ್ಲ. ನನ್ನ ಸೈಜ್ ಅವರಂತೂ 3 ಜನ ಕೂರೋಷ್ಟು ಸ್ಪೇಸ್ ಇದೆ. ಆ್ಯಂಡ್ ಸೆಂಟರ್ ಆಮ್ರೆಸ್ಟ್ ಕೊಟ್ಟಿದ್ದಾರೆ, ಇದರಲ್ಲಿ ಏನು ಕಪ್ ಹೋಲ್ಡರ್ಸ್ ಕೊಟ್ಟಿಲ್ಲ. ಆ್ಯಂಡ್ ಬೇಸ್ ವೇರಿಯಂಟಿಂದಲೇ ನಿಮಗೆ AC ವೆಂಟ್ಸ್ ಬರುತ್ತೆ. ಇದರ ಬ್ಲೋವರ್ ಕೂಡ ಕಂಟ್ರೋಲ್ ಮಾಡ್ಬೋದು. ಆ್ಯಂಡ್ ಇಲ್ಲೊಂದು 15 ವ್ಯಾಟ್ C-ಟೈಪ್ ಪೋರ್ಟ್ ಇದೆ, ಲೈಟ್ ಕಾಣಿಸ್ತಾ ಇದೆ ಅಲ್ವಾ, ಎಲ್ಲಿದೆ ಪೋರ್ಟ್ ಅಂತಲೂ ಈಸಿಯಾಗಿ ಗೊತ್ತಾಗುತ್ತೆ. ಫ್ರಂಟ್ ಸೀಟ್ಗಳಲ್ಲಿ ಪಾಕೆಟ್ಸ್ನ ಕೊಟ್ಟಿದ್ದಾರೆ, ಸಣ್ಣ ಪುಟ್ಟ ಐಟಮ್ಸ್, ಮೊಬೈಲ್ ಇಡ್ಬೋದು. ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಜೊತೆಗೆ ಕೋಟುಕ್ ಇದೆ, 2 ಸೈಡ್ನಲ್ಲಿ ಬರುತ್ತಾ? ಎಸ್, 2 ಸೈಡ್ನಲ್ಲಿ ಕೊಟ್ಟಿದ್ದಾರೆ ನೋಡಿ. ಅಂಡರ್ ಥೈ ಸಪೋರ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ನನ್ನ ಹೈಟ್ ಬಂದು 5.6 ಇದ್ದೀನಿ. ನನ್ನ ಹೈಟಿಗೆ ಸಫಿಷಿಯೆಂಟ್ ಅನ್ನಿಸ್ತಾ ಇದೆ. 6 ಅಡಿ ಇರೋರೆಲ್ಲ ಆದರೆ ಈ ಗಾಡಿ ತೊಗೊಳ್ಳೋ ಪ್ಲ್ಯಾನ್ ಇದ್ದರೆ ಒಂದ್ಸಲ ಟೆಸ್ಟ್ ಡ್ರೈವ್ ಮಾಡಿ, ಹಿಂದೆ ಸೀಟಲ್ಲಿ ಕೂತ್ಕೊಳ್ಳಿ, ಡ್ರೈವರ್ ಸೀಟಲ್ಲಿ ಕೂತ್ಕೊಂಡು ಡ್ರೈವ್ ಮಾಡಿ ಚೆಕ್ ಮಾಡಿ. ನಿಮಗೆ ಕಂಫರ್ಟ್ ಫೀಲ್ ಆದರೆ ಮಾತ್ರ ತೊಗೊಳ್ಳಿ. ರಿಕ್ಲೈನ್ ಆಪ್ಷನ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಆ್ಯಂಡ್ 60/40 ಸ್ಪಿಟ್ ಕೂಡ ಬರೋಲ್ಲ ಈ ಸೀಟು. ಕಂಪ್ಲೀಟಾಗಿ 100% ಫೋಲ್ಡ್ ಮಾಡ್ಬೋದು ಅಷ್ಟೇ. ಸೀಟ್ನ ನೋಡ್ತಾ ಇದ್ದರೆ ಸೈಡಲ್ಲಿರುವಂಥ ಸಪೋರ್ಟು ಮತ್ತು ಡಿಸೈನ್ ಎಲ್ಲ ಸೂಪರ್ವಾಗಿದೆ. ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಅಟ್ಲೀಸ್ಟ್ ವೈಟ್ ಇಲ್ಲ, ವೈಟ್ ಇದ್ದಿದ್ರೆ ಬೇಗ ಕೊಳೆ ಆಗಿಬಿಡ್ತಿತ್ತು. ಲೆದರೆಡ್ ಸೀಟ್ ಕೊಡ್ತಾರೆ, ಅದಕ್ಕೆ ವೈಟ್ ಕಲರ್ ಇರುತ್ತೆ. ತಗೊಳ್ಳಿ, ಕೂತು ಎದ್ದು ಜೀನ್ಸ್ ಪ್ಯಾಂಟಲ್ಲಿ ಇರೋ ಕಲರ್ ಎಲ್ಲ ಅದಕ್ಕೆ ಬಿಟ್ಕೊಂಡ್ಬಿಟ್ಟಿರುತ್ತೆ. ಅದಕ್ಕೆ ಮತ್ತೆ ಇನ್ನೊಂದು ನಾವು ಲಿಕ್ವಿಡ್ ಯೂಸ್ ಮಾಡಿಕೊಂಡು ಅದನ್ನು ಕ್ಲೀನ್ ಮಾಡಬೇಕಾಗತ್ತೆ. ಡ್ಯೂಯಲ್ ಟೋನ್ ಕಾಂಬಿನೇಷನ್ ಕೊಟ್ಟಿದ್ದಾರೆ ಸೀಟಿಗೆ. 2 ಹೈಟ್ ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಬರುತ್ತೆ ಫ್ರಂಟ್ ಸೀಟ್ಗಳಿಗೆ. ಆ್ಯಂಡ್ 6 ವೇ ಮ್ಯಾನ್ಯುಲಿ ಅಡ್ಜಸ್ಟಬಲ್ ಡ್ರೈವರ್ ಸೀಟ್ ಕೊಟ್ಟಿದ್ದಾರೆ. 6 ವೇ ಅಂದರೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಇದನ್ನು ರಿಕ್ಲೈನ್ ಮಾಡೋದು, ಜೊತೆಗೆ ಹೈಟ್ ಅಡ್ಜಸ್ಟ್ ಮಾಡ್ಬೋದು ಇದನ್ನು ಯೂಸ್ ಮಾಡಿಕೊಂಡು. ನೀವೇನಾದರೂ ಅಕಸ್ಮಾತ್ ಕುಳ್ಳ ಇದ್ದೀನಿ, ಈ ಗಾಡಿ ಆಗುತ್ತಾ ಇಲ್ವೋ ಅಂದರೆ ನಿಮಗೆ ಆಲ್ಮೋಸ್ಟ್ ಸೆಕೆಂಡ್ ವೇರಿಯಂಟಿಂದನೇ ಏನೋ ಹೈಟ್ ಅಡ್ಜಸ್ಟಬಲ್ ಡ್ರೈವರ್ ಸೀಟ್ ಬರುತ್ತೆ. 2 ಸ್ಪೋಕ್ ಸ್ಟೇರಿಂಗ್ ವೀಲ್ ಕೊಟ್ಟಿದ್ದಾರೆ. ಬೇಸ್ ವೇರಿಯಂಟ್ ಅಂದರೆ ಸ್ಮಾರ್ಟ್ ವೇರಿಯಂಟಿಂದನೇ ಸ್ಟಾರ್ಟ್ ಆಗುತ್ತೆ. ಇಲ್ಯುಮಿನೇಟೆಡ್ ಟಾಟಾ ಲೋಗೋ ಮತ್ತು ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ. ಕ್ರೂಸ್ ಕಂಟ್ರೋಲ್ ಬರುತ್ತೆ. ಇದು ಎಸ್ಪೆಷಲಿ ಹೈವೇನಲ್ಲಿ ಟ್ರಾವೆಲ್ ಮಾಡುವಂಥವ್ರಿಗೆ ತುಂಬಾ ಯೂಸ್ಫುಲ್. ಕ್ರೂಸ್ ಕಂಟ್ರೋಲ್ ಇರುವಂಥ ಗಾಡಿನ ತೊಗೊಳ್ಳಿ.
ಚೆನ್ನಾಗಿರುತ್ತೆ ಡ್ರೈವ್ ಮಾಡೋದಕ್ಕೆ ಹೈವೇಗಳಲ್ಲಿ. ಆ್ಯಂಡ್ ಸ್ಟೀರಿಂಗ್ ವೀಲ್ನ ಹಿಂದೆ ಟಾಗಲ್ ಸ್ವಿಚ್, ಹೆಡ್ ಲ್ಯಾಂಪ್ ಕೊಟ್ಟಿದ್ದಾರೆ ರೈಟ್ ಸೈಡ್ನಲ್ಲಿ, ಇಂಡಿಕೇಟರ್ ಟಾಗಲ್ ಸ್ವಿಚ್ ಇದೆ, ಲೇನ್ ಚೇಂಜಿಂಗ್ ಇಂಡಿಕೇಟರ್ ಕೂಡ ಇದೆ. ಸಾರಿ, ಫುಲ್ ಆನ್ ಆಗೋಯ್ತು. ಜಸ್ಟ್ ಒಂದ್ಸಲ ಟ್ಯಾಪ್ ಮಾಡಿಬಿಟ್ರೆ ನೋಡಿ, ಒಂದು 3-4 ಸಲ ಬ್ಲಿಂಕ್ ಆಗಿ ಆಮೇಲೆ ಆಫ್ ಆಗುತ್ತೆ. ಆ್ಯಂಡ್ ಇನ್ನೊಂದು, ನಾನೇನಾದರೂ ಇಂಡಿಕೇಟರ್ ಆನ್ ಮಾಡಿದ್ರೆ ನೋಡಿ ಇಲ್ಲಿ ರೈಟ್ ವ್ಯೂ ತೋರಿಸ್ತಾ ಇದೆ. ಅದೇ ನಾನೇನಾದರೂ ಲೆಫ್ಟಿಗೆ ಹಾಕಿದ್ರೆ ಲೆಫ್ಟ್ ವ್ಯೂ ತೋರಿಸ್ತಾ ಇದೆ. ಕ್ಲಾರಿಟಿ ಚೆನ್ನಾಗಿದೆ, ಈ ಲೈಟಿಂಗಿಗೆ ಚೆನ್ನಾಗಿದೆ, ಬಟ್ ಡೇ ಲೈಟ್ಗೆ ಹೊರಗಡೆ ಹೋದಾಗ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಇನ್ನು ಹೆಡ್ ಲ್ಯಾಂಪಿಗೆ ಆಟೋಮೆಟಿಕ್ ಫಂಕ್ಷನ್ ಇದೆ. ಈ ಕಡೆ ವೈಪರ್ನ ಟಾಗಲ್ ಸ್ವಿಚ್, ಅದಕ್ಕೂ ಕೂಡ ಆಟೋ ಫಂಕ್ಷನ್ ಇದೆ. ಬೇಸ್ ವೇರಿಯಂಟ್, ಸ್ಮಾರ್ಟ್ ವೇರಿಯಂಟ್ ಇಂದಾನೆ ಆಟೋ ಹೆಡ್ ಲ್ಯಾಂಪ್ಸ್ ಮತ್ತು ರೈನ್ ಸೆನ್ಸಿಂಗ್ ವೈಪರ್ಸ್ ಬರುತ್ತೆ. ಸ್ಟೇರಿಂಗ್ ವೀಲ್ನ ಹೈಟ್ ಅಡ್ಜಸ್ಟ್ ಮಾಡ್ಬೋದು, ರೀಚ್ ಅಡ್ಜಸ್ಟ್ಮೆಂಟ್ ಕೊಟ್ಟಿಲ್ಲ ಈ ಸೆಗ್ಮೆಂಟ್ ಗಾಡಿಗೆ. ಅದರಲ್ಲೂ ಸಬ್ 4 ಮೀಟರ್ ಗಾಡಿಗೆ ರೀಚ್ ನಾರ್ಮಲ್ ಆಗಿ ಯಾರು ಕೊಡೋದಿಲ್ಲ, ಅಂದರೆ ಟೆಲಿಸ್ಕೋಪಿಕ್ ಕೊಡೋದಿಲ್ಲ. ರೈಟ್ ಸೈಡ್ನಲ್ಲಿ AC ವೆಂಟ್ಸ್ ಬರುತ್ತೆ, ಜೊತೆಗೆ ಇಲ್ಲಿ ಟ್ವಿಟರ್ನ ಪ್ಲೇಸ್ಮೆಂಟ್ ಇದೆ. ಆ್ಯಂಡ್ ಆ ಕಡೆ ಎ ಪಿಲ್ಲರ್ನಲ್ಲೂ ಟ್ವಿಟರ್ ಪ್ಲೇಸ್ಮೆಂಟ್ ಬರುತ್ತೆ. ಟೋಟಲ್ ಆಗಿ 4 ಸ್ಪೀಕರ್ಸ್, 4 ಟ್ವಿಟರ್ ಬರುತ್ತೆ. ಮಸ್ತ್ ಇರುತ್ತೆ ಕೇಳೋದಕ್ಕೆ. ಟಾಟಾ ಗಾಡಿಗಳಲ್ಲಿರುವಂಥ ಸ್ಪೀಕರ್ ಮಾತ್ರ ನೆಕ್ಸ್ಟ್ ಲೆವೆಲ್, ಕೇಳ್ತಾ ಇದ್ರೆ ಮಜಾ ಬರ್ತಾ ಇರುತ್ತೆ. ಆ್ಯಂಡ್ ಇಲ್ಲಿರೋದು 10.25 ಇಂಚ್ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ವೈರ್ಲೆಸ್ ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ ಬರುತ್ತೆ. 360 ವ್ಯೂ ನೋಡಬೇಕು ಅಂದರೆ ಓಕೆ ಇಲ್ಲಿದೆ, ಕ್ಲಿಕ್ ಮಾಡ್ತೀನಿ ನೋಡಿ, ಕ್ಲಾರಿಟಿ ತುಂಬ ಚೆನ್ನಾಗಿದೆ. 3D ವ್ಯೂ ನೋಡೋಣ. ನಾನು ತುಂಬ ಗಾಡಿಗಳನ್ನ ಚೆಕ್ಔಟ್ ಮಾಡಿದ್ದೀನಿ, ಕ್ಯಾಮ್ರಾ ಕ್ಲಾರಿಟಿ ಅಥವಾ ಇಲ್ಲಿ ಟಚ್ ರೆಸ್ಪಾನ್ಸ್ ಇರುತ್ತಲ್ವಾ ಗಾಡಿ ಸುತ್ತ ನೋಡಬೇಕಾದ್ರೆ, ಅದ್ರ ವ್ಯೂ ಏನಿದೆ ಬೇರೆ ಬ್ರ್ಯಾಂಡ್ಗಳಿಗಿಂತ ಟಾಟಾದಲ್ಲಿ ಚೆನ್ನಾಗಿರುತ್ತೆ. ಆ್ಯಂಡ್ ರೆಸ್ಪಾನ್ಸ್ ಕೂಡ ಟಾಟಾದಲ್ಲಿ ತುಂಬ ಚೆನ್ನಾಗಿರುತ್ತೆ. ಯಾವ ವ್ಯೂ ಬೇಕಾದರೂ ಈಸಿಯಾಗಿ ಸ್ವಿಚ್ ಆಗ್ಬೋದು. 2Dಗೆ ಬೇಕಾ ಅಥವಾ ಬ್ಲೈಂಡ್ ಸ್ಪಾಟಲ್ಲಿ ಏನಾದರೂ ಇದೆಯಾ ನೋಡಬೇಕಾ ಅದನ್ನು ನೋಡ್ಬೋದು. ಫೆಂಡರ್ ಹತ್ರ, ವೀಲ್ ಹತ್ರ ಏನಾದರೂ ಆಬ್ಜೆಕ್ಟ್ ಇದೆಯಾ, ಕಲ್ಲಿದೆಯಾ, ಅದನ್ನು ಇಲ್ಲಿಂದನೇ ನೋಡ್ಬೋದು. ತುಂಬ ಸಿಂಪಲ್ ಆಗಿದೆ. ಆ್ಯಂಡ್ ಇಲ್ಲಿರೋದು 8 ಇಂಚ್ ಡಿಜಿಟಲ್ ಕ್ಲಸ್ಟರ್, ಕಂಪ್ಲೀಟ್ ಗಾಡಿಗೆ ರಿಲೇಟ್ ಆಗುವಂಥ ಪ್ರತಿಯೊಂದು ಡಾಟಾ ಇಲ್ಲಿ ನೋಡ್ಕೋಬೋದು. ಆ್ಯಂಡ್ ITPMS ಬರುತ್ತೆ, ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್, ಅದನ್ನು ನೋಡ್ಬೋದು. ಆ್ಯಂಡ್ ಇಲ್ಲಿ ಸೆಂಟರ್ ಕನ್ಸೋಲ್ನಲ್ಲಿ AC ವೆಂಟ್ಸ್ ಬರುತ್ತೆ, ಬಾಕ್ಸಿ ಟೈಪ್ನಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನೋಡಿದ್ರೆ ಫಿಸಿಕಲ್ ಬಟನ್ಸ್ ಕಂಪ್ಲೀಟ್ ಆಗಿ ರಿಮೂವ್ ಮಾಡಿದ್ದಾರೆ. ಜಸ್ಟ್ ಫ್ಯಾನ್ ಸ್ಪೀಡ್ಗೆ ಮತ್ತು ಟೆಂಪರೇಚರ್ಗೆ ಮಾತ್ರ ಫಿಸಿಕಲ್ ಬಟನ್ಸ್ ಇದೆ. ಇನ್ನೆಲ್ಲ ಟಚ್ ಪ್ಯಾನಲ್ ಅಂದರೆ ಟಚ್ ಬೇಸ್ ಸಿಸ್ಟಮ್ನ ಕೊಟ್ಟಿದ್ದಾರೆ. Express cooling turned off. ಮಿಸ್ ಆಗಿ ಬಟನ್, Roll up windows. ಮಿಸ್ ಆಗಿ ನಾನು ಇದನ್ನು ಪ್ರೆಸ್ ಮಾಡಿದೆ. ಇದೇನಂದರೆ ಎಕ್ಸ್ಪ್ರೆಸ್ ಕೂಲಿಂಗ್ ಅಂತ ಬರುತ್ತೆ ಈ ಗಾಡಿನಲ್ಲಿ. ನೀವೆಲ್ಲಾದರೂ ಬಿಸಿಲಲ್ಲಿ ಗಾಡಿ ನಿಲ್ಲಿಸಿ, ಅಕಸ್ಮಾತ್ ನೀವು ಗಾಡಿ ಹತ್ರ ಬಂದಾಗ ಏನಾಗುತ್ತೆ, ಕಂಪ್ಲೀಟ್ ಗಾಡಿ ಹೀಟ್ ಆಗಿಬಿಟ್ಟಿರುತ್ತೆ. ಒಳಗೆ ಕೂತ್ಕೊಂಡು ನೀವು ಡ್ರೈವ್ ಮಾಡೋದಿರಲಿ, ಒಳಗೆ ಹತ್ತಕ್ಕೆ ಆಗಲ್ಲ. ಆವಾಗ ನೀವು ಬರ್ತಿದ್ದಾಗೆ ಎಕ್ಸ್ಪ್ರೆಸ್ ಕೂಲಿಂಗ್ ಆನ್ ಮಾಡಿದ್ರೆ ವಿಂಡೋ ಗ್ಲಾಸ್ ಏನಿದೆ ರೈಟ್ ಸೈಡ್ದು ಡೌನ್ ಆಗುತ್ತೆ ಡ್ರೈವರ್ದು, ಮತ್ತು ಗಾಡಿ ಬೇಗ ಕೂಲ್ ಆಗುತ್ತೆ. ಎಕ್ಸ್ಪ್ರೆಸ್ ಕೂಲಿಂಗ್ ಅಂತ ಹೇಳ್ತಾರೆ. ಅದನ್ನು ಬಿಟ್ಟರೆ ರೇ ಡಿಫಾಗರ್, ಫ್ರಂಟ್ ಡಿಫಾಗರ್ ಪ್ರತಿಯೊಂದೂ ಇಲ್ಲಿ ಆ್ಯಡ್ ಮಾಡಿದ್ದಾರೆ. 12 ವೋಲ್ಟ್ ಪೋರ್ಟ್ ಬರುತ್ತೆ, ಜೊತೆಗೆ 65 ವ್ಯಾಟ್ದು ಒಂದು C ಟೈಪ್ ಪೋರ್ಟ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಕಡೆ ಇರೋದು ಇದು ಕೂಡ C ಟೈಪ್ ಪೋರ್ಟೇನೆ, A ಟೈಪ್ ಕೊಟ್ಟಿಲ್ಲ ಇದರಲ್ಲಿ. ಆ್ಯಂಡ್ ಇಲ್ಲಿ ಒಂದು ವೈರ್ಲೆಸ್ ಚಾರ್ಜರ್ ಬರುತ್ತೆ. ಈಗ ಅತಿ ಅವಶ್ಯಕ, ತುಂಬ ಜನದ ಹತ್ರ ಐಫೋನ್ ಇದೆ ಆ್ಯಂಡ್ ಅಥವಾ ನಿಮ್ಮ ಹತ್ರ ಇರುವಂಥ ಫೋನಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಇದನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಗಾಡಿನಲ್ಲಿ. ಆ್ಯಂಡ್ 6 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ. ಟರ್ಬೋನಲ್ಲಿ ನಿಮಗೆ AT ಅಥವಾ AMT ಸಿಗೋದಿಲ್ಲ. ಆ್ಯಂಡ್ ಇಲ್ಲಿ ಹ್ಯಾಂಡ್ ಬ್ರೇಕ್ನ ಪ್ಲೇಸ್ಮೆಂಟ್, ಜೊತೆಗೆ ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ. ಸ್ಲೈಡಬಲ್ ಆಮ್ರೆಸ್ಟ್ ಕೊಟ್ಟಿದ್ದಾರೆ ಈ ಗಾಡಿನಲ್ಲಿ, ಸೂಪರ್. ಜೊತೆಗೆ ಇದ್ರ ಕೆಳಗೆ ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಆ್ಯಂಡ್ ಗ್ಲೋ ಬಾಕ್ಸ್ ತುಂಬ ದೊಡ್ಡದಾಗೇ ಇದೆ. ಟ್ಯಾಬ್ಲೆಟ್ ಹೋಲ್ಡರ್ ಕೊಟ್ಟಿದ್ದಾರೆ, ಜೊತೆಗೆ ಲೈಟ್ ಕೂಡ ಇದೆ. ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಕೋ ಡ್ರೈವರ್ಗೆ. ಆ್ಯಂಡ್ ಸನ್ವೈಸರ್ನಲ್ಲಿ ವ್ಯಾನಿಟಿ ಮಿರರ್, ಜೊತೆಗೆ ಟಿಕೆಟ್ ಹೋಲ್ಡರ್ ಇದೆ ಡ್ರೈವರ್ ಸನ್ವೈಸರ್ನಲ್ಲಿ. ಇದು ಆಟೋ ಡಿಮಿಂಗ್ IRVM ಆನ್ ಆಫ್ ಮಾಡ್ಕೋಬೋದು. ಆ್ಯಂಡ್ ರೀಡಿಂಗ್ ಲ್ಯಾಂಪ್ ಕೊಟ್ಟಿದ್ದಾರೆ. ಸನ್ ರೂಫ್ ಈ ಗಾಡಿ ಸೈಜ್ಗೆ ತಕ್ಕಾಗಿ ಕೊಟ್ಟಿದ್ದಾರೆ. ತುಂಬ ದೊಡ್ಡದಾಗಿದೆ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ, ಚಿಕ್ಕದಾಗಿದೆ. ಚಿಕ್ಕ ಮಕ್ಕಳೇನಾದರೂ ಎಲ್ಲಾದರೂ ನಿಲ್ಲಿಸಿದಾಗ ನಿಂತ್ಕೋಬೇಕು ಅಂದರೆ ಇದರಲ್ಲಿ ನಿಲ್ಲಿಸೋ ಅಷ್ಟೊಂದು ಜಾಗ ಇದೆ. ನಮ್ಮ ಸೈಜ್ ಅವರೆಲ್ಲ ನಿಂತ್ಕೊಳ್ಳೋಷ್ಟು ಜಾಗ ಇಲ್ಲ. ಸನ್ ರೂಫ್ ಇರೋದು ನಿಂತ್ಕೊಳ್ಳೋಕ್ಕಲ್ಲ, ಅದು ಒಂದು ಪಾಯಿಂಟ್ ನಿಮ್ಗೆ ಹೇಳಿರ್ತೀನಿ. ಇನ್ನು ಪಂಚ್ನಲ್ಲಿ ಪುಷ್ ಸ್ಟಾರ್ಟ್ ಬಟನ್ ನೋಡಿ, ರೈಟ್ ಸೈಡ್ನಲ್ಲಿ ಬರುತ್ತೆ. ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ ಈ ಜಾಗದಲ್ಲಿ. ಆ್ಯಂಡ್ ಆಕ್ಸಿಲೇಟರ್, ಬ್ರೇಕ್, ಜೊತೆ ಕ್ಲಚ್ ಇದೆ. ಡೆಡ್ ಪೆಡಲ್ ನೋಡಿ, ತುಂಬ ದೊಡ್ಡದಾಗಿ ಕೊಟ್ಟಿದ್ದಾರೆ, ಖುಷಿ ಆಯಿತು ಅದನ್ನು ನೋಡಿ. ಆ್ಯಂಡ್ ಬಾನೆಟ್ ಓಪನ್ ಮಾಡಬೇಕು ಅಂದರೆ ಲಿವರ್ ಇಲ್ಲಿ ಕೊಟ್ಟಿದ್ದಾರೆ. ಇದ್ರ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಹಿಂದೆ ಯಾವುದೋ ಒಬ್ಬರು ರೀಲ್ ಹಾಕಿದ್ದು ನೋಡಿದೆ. ಎಸ್, ಕ್ವಾಲಿಟಿ ಅಷ್ಟಾಗಿ ಚೆನ್ನಾಗಿಲ್ಲ. ಕ್ಲೀನಾಗಿ ಫ್ಲಶಿನ್ ಆಗಿಬಿಟ್ಟಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಇನ್ನು ಗೇಂಡ ಮರಗೋದು ಹಿಂದೆ ವಿಂಡ್ಶೀಲ್ಡಲ್ಲಿ ತೋರಿಸ್ದೆ ಅಲ್ವಾ, ಇನ್ನೊಂದು ಎಲ್ಲೋ ಇದೆ ಅಂತ ಹೇಳಿದೆ ನೋಡಿ, ಇಲ್ಲಿದೆ, ಕಾಣಿಸ್ತಾ ಇದೆಯಾ? ಸ್ವಲ್ಪ ಝೂಮ್ ಮಾಡ್ತೀನಿ ನೋಡಿ, ಇಲ್ಲಿದೆ ರೈನೋಸರಸ್ತು, ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ. ಇನ್ನು ಸೇಫ್ಟಿ ಅಂತ ಬಂದರೆ ಮಾತಾಡಬೇಕಾ, ಲಾಸ್ಟು ಸಿಯಾರ ಜೊತೆನೇ ಗುದ್ಸಿದ್ರು. ಈಗ ಈ ಗಾಡಿನ ಪಂಚನ್ನ ಟ್ರಕ್ ಜೊತೆ ಗುದ್ಸಿದ್ದಾರೆ. ನೆಕ್ಸ್ಟ್ ಏನಾದರೂ ಇನ್ನೊಂದು ಗಾಡಿ ಲಾಂಚ್ ಮಾಡಿದ್ರೆ ಫೇಸ್ ಲಿಫ್ಟ್ ಬಂದರೆ ಟ್ರೈನ್ ಜೊತೆ ಗುದ್ದಿಸ್ತಾರ ಅಂತ ಟಾಟಾದವರು ಕನ್ಫ್ಯೂಸ್ ಆಗ್ತಾ ಇದೆ. ಸ್ಟ್ಯಾಂಡರ್ಡ್ ಆಗಿ ನಿಮಗೆ 6 ಏರ್ ಬ್ಯಾಗ್ಸ್ ಬರುತ್ತೆ. ESP ಅಂದರೆ ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಪ್ರೋಗ್ರಾಮ್ ಬರುತ್ತೆ. ITPMS ಅಂದರೆ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಬರುತ್ತೆ. ಜೊತೆಗೆ ಫ್ರಂಟಲ್ಲಿ ಡಿಸ್ಕ್ ಬ್ರೇಕ್ನ ಕೊಟ್ಟಿದ್ದಾರೆ. ABS, EBD, ಚೈಲ್ಡ್ ಸೇಫ್ಟಿ ಲಾಕ್ ಆಗಿರ್ಬೋದು, ಅದನ್ನೆಲ್ಲ ಪ್ರತಿಯೊಂದನ್ನು ಲೋಡ್ ಮಾಡಿದ್ದಾರೆ. ಟಾಪ್ ವೇರಿಯಂಟ್ ಅಂತ ಬಂದರೆ 360 ಡಿಗ್ರಿ ಕ್ಯಾಮ್ರಾ ಆ್ಯಡ್ ಆಗುತ್ತೆ. ಇನ್ನು ಪಾರ್ಕಿಂಗ್ ಸೆನ್ಸರ್ಸ್ ನಿಮಗೆ ಬೇಸ್ ವೇರಿಯಂಟಿಂದನೂ ಬರುತ್ತೆ. ವೇರಿಯಂಟ್ಸ್ ಏನೆಲ್ಲ ಬರುತ್ತೆ ಗೊತ್ತಾ, ಸ್ಮಾರ್ಟ್ ಬರುತ್ತೆ, ಪ್ಯೂರ್ ಪ್ಲಸ್ ಎಸ್ ಬರುತ್ತೆ, ಅಡ್ವೆಂಚರ್ ಎಸ್ ಬರುತ್ತೆ, ಅಕಂಪ್ಲಿಷ್ಡ್ ಪ್ಲಸ್ ಎಸ್ ಬರುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರೋದು ಕಂಪ್ಲೀಟ್ಲಿ ಟಾಪ್ ಆ್ಯಂಡ್ ವೇರಿಯಂಟ್ ಅಂದರೆ ಅಕಂಪ್ಲಿಷ್ಡ್ ಪ್ಲಸ್ ಎಸ್ ಅಂದರೆ ಸನ್ ರೂಫ್ ಅಂತ. ಆ್ಯಂಡ್ ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್ ಅಂದರೆ ಅಡ್ವೆಂಚರ್ ಅಂತ ನಾನು ಹೇಳ್ತೀನಿ. ಅದಕ್ಕೆ ಏನು ನೀವು ದುಡ್ಡನ್ನು ಪೇ ಮಾಡ್ತೀರಾ ಅದರಲ್ಲಿರುವಂಥ ಫೀಚರ್ಸ್ ಜಸ್ಟಿಫೈ ಮಾಡುತ್ತೆ ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್ ಅದು. ಆ್ಯಂಡ್ ಇನ್ನೊಂದು, ಆ ಗಾಡಿಗೆ ಎಷ್ಟು ಡಿಮ್ಯಾಂಡ್ ಇದೆ ಅಂದರೆ ತುಂಬ ಜನ ಮೆಸೇಜ್ ಮಾಡಿ ಕೇಳ್ತಿದ್ರು ಪ್ರೀವಿಯಸ್ ಜನ್ರೇಷನ್ ಗಾಡಿ ಇದ್ದಾಗ, ಲಾಂಚ್ ಆದಾಗ ಆ ಗಾಡಿದು ಅಂದರೆ ಅಡ್ವೆಂಚರ್ ವೇರಿಯಂಟ್ದು ರಿವ್ಯೂ ಮಾಡಿ ಅಂತ.
ಶೋರೂಮಲ್ಲಿ ಸಿಗದಿದ್ದಕ್ಕೆ ನಾನು ಯಾರೋ ಒಬ್ಬರು ಕಸ್ಟಮರ್ ಹತ್ರ ಇಸ್ಕೊಂಡು 1 ಅವರು ಆ ವಿಡಿಯೋನ ಮಾಡಿ ಹಾಕಿದ್ದೆ. ತುಂಬ ಡಿಮ್ಯಾಂಡ್ ಇದೆ. ಸೊ ನೀವು ನೋಡಿ ಒಂದ್ಸಲ ಪ್ರೈಸ್ ಲಿಸ್ಟು ಜೊತೆಗೆ ಏನೆಲ್ಲ ಫೀಚರ್ಸ್ ಲಿಸ್ಟ್ ಬರುತ್ತೆ ವೇರಿಯಂಟ್ ವೈಸ್ ಅದನ್ನು ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಮತ್ತು ಬ್ರೋಷರ್ನು ಕೂಡ ನಾನು ಡ್ರೈವಲ್ಲಿ ಹಾಕಿರ್ತೀನಿ. ಅದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಚೆಕ್ ಮಾಡಿ. ಪಂಚ್ನಲ್ಲಿ ಮುಂಚೆ ಬರ್ತಿದ್ದ ಇಂಜಿನ್ ಬಂದು 1.2 ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಇಂಜಿನ್ 3 ಸಿಲಿಂಡರ್ ಇಂಜಿನ್ ಬರ್ತಾ ಇತ್ತು. ಪವರ್ ಬಂದು ಅರೌಂಡ್ 87.8 PS ಮತ್ತು ಟಾರ್ಕ್ 115 ನ್ಯೂಟನ್ ಮೀಟರ್. ಮತ್ತು ICNG ಕೂಡ ಬರ್ತಾ ಇತ್ತು, 73 PS ಪವರ್ ಇತ್ತು, 103 ನ್ಯೂಟನ್ ಮೀಟರ್ ಟಾರ್ಕು. ಈಗ ಹೊಸದಾಗಿ ಐ ಟರ್ಬೋ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆಲ್ಟ್ರೋಸಲ್ಲಿ ಏನು ಬರ್ತಿತ್ತು ಐ ಟರ್ಬೋ, ಮತ್ತು ನೆಕ್ಸೋನಲ್ಲಿ ಏನು ಬರುತ್ತೆ 1.2 ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನ್. ಆ ಟರ್ಬೋ ಇಂಜಿನ್ನ ಈಗ ಪಂಚಲ್ಲಿ ಕೊಡ್ತಾ ಇದ್ದಾರೆ. ತುಂಬ ಜನ ಕೇಳ್ತಾ ಇದ್ದಿದ್ದು ಪಂಚಲ್ಲಿ ಪವರ್ ಮತ್ತು ಟಾರ್ಕ್ ಕಮ್ಮಿ ಇದೆ ಆ್ಯಂಡ್ ಸ್ವಲ್ಪ ಐ ಟರ್ಬೋ ಕೊಟ್ಟಿದೆ, ಸ್ವಲ್ಪ ಅಲ್ಲ ಪೂರ್ತಿ ಐ ಟರ್ಬೋ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಈಗ ಅದನ್ನು ಕೊಟ್ಟಿದ್ದಾರೆ. ಸೊ ನಿಯರ್ಲಿ 120 PS ಪವರ್ ಇದೆ, 170 ನ್ಯೂಟನ್ ಮೀಟರ್ ಟಾರ್ಕ್ ಇದೆ. ಸೊ ಎಂಥ ಟೈರೈನ್ ಆದರೂ ಆರಾಮಾಗಿ ಡ್ರೈವ್ ಮಾಡ್ಬೋದು, ಎಷ್ಟು ದೂರ ಆದರೂ ಕಂಫರ್ಟಬಲಾಗಿ ಡ್ರೈವ್ ಮಾಡ್ಬೋದು. ಸೊ ನಿಮಗೇನು ಅನ್ನಿಸ್ತು? ಇಂಜಿನ್ ಆಪ್ಷನ್ಸ್ ಚೆನ್ನಾಗಿದೆಯಾ? ಆ್ಯಂಡ್ ಪ್ರೈಸ್ ವೈಸ್ ನೋಡೋದಾದರೆ 5.59 lakhs ಎಕ್ಸ್ ಶೋರೂಮ್ ಪ್ರೈಸ್ ಆಗುತ್ತೆ. ಅರೌಂಡ್ 7 lakh ಆನ್ ರೋಡ್ ಆಗುತ್ತೆ ಬೇಸ್ ವೇರಿಯಂಟ್ ಸ್ಮಾರ್ಟಿಗೆ. ಟಿಲ್ ನಿಮಗೆ 11.5 ಲಕ್ಷದವರೆಗೂ ಟಾಪ್ ಎಂಡ್ ವೇರಿಯಂಟ್ ಸಿಗುತ್ತೆ. ಸೊ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು, ಪಂಚ್ ಬಗ್ಗೆ ಏನು ಅನ್ನಿಸ್ತು ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜಸ್ನ ಫಾಲೋ ಮಾಡ್ಕೊಳ್ಳಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ, ಅಂದರೆ ಪಂಚ್ ಡ್ರೈವಲ್ಲಿ ಸಿಗೋಣ. ಬಾಯ್ ಬಾಯ್.